ಆತ್ಮೀಯ ವಿದ್ಯಾರ್ಥಿಗಳೇ, NMMS ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಬರುವಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ಬಿಡಿಸ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ 1ನೇ ಪ್ರಶ್ನೆ, ಕೆಳಗೆ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ. ಬುದ್ಧಚರಿತ ಕೃತಿಯನ್ನು ರಚಿಸಿದವರು? ಇಲ್ಲಿ ಅಶ್ವಘೋಷ, ಕಲ್ಲಣ, ಕೌಟಿಲ್ಯ, ತಾರನಾಥ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ ಎ ಅಶ್ವಘೋಷ ಸರಿಯಾದ ಉತ್ತರ ಆಗ್ತದೆ. 2ನೇ ಪ್ರಶ್ನೆ, ಈ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮಧ್ಯದಲ್ಲಿ ಹರಿಯುವಂತಹ ನದಿ ನರ್ಮದಾ ನದಿ. ಆಪ್ಷನ್ ಬಿ. 3ನೇ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರ ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ? ಆಪ್ಷನ್ ಎ ಹರಪ್ಪ ನಗರದಲ್ಲಿ ದೊರೆತಿರುವ ಆಧಾರಗಳು, ಬಿ ಮೊಹೆಂಜೊದಾರೊದಲ್ಲಿ ದೊರೆತಿರುವ ಆಧಾರಗಳು, ಸಿ ಲೋಥಾಲ್ ನಗರದಲ್ಲಿ ದೊರೆತಿರುವ ಹಡಗುಕಟ್ಟೆ, ಡಿ ಕಾಲಿಬಂಗನ್ನಲ್ಲಿ ದೊರೆತಿರುವ ಆಧಾರಗಳು. ಇಲ್ಲಿ ಆಪ್ಷನ್ ಸಿ ಲೋಥಾಲ್ ನಗರದಲ್ಲಿ ದೊರೆತಿರುವ ಹಡಗುಕಟ್ಟೆ, ಇದನ್ನು ನೀವು ಆಯ್ಕೆ ಮಾಡಬೇಕು. 4ನೇ ಪ್ರಶ್ನೆ, ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು? ಪ್ಯಾರೋ, ಮಮ್ಮಿ, ಹೈಕ್ಸೋಸ್, ಸ್ಪಿಂಕ್ಸ್. ಇಲ್ಲಿ ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋ ಎಂದು ಕರೆಯುತ್ತಿದ್ದರು. ಆಪ್ಷನ್ ಎ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಮೆಸೊಪೊಟೇಮಿಯಾ ನಾಗರಿಕತೆಯ ಜಿಗುರಟ್ ಎಂದರೆ? ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಕೋಟೆಗಳು, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಮನೆಗಳು, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಅರಮನೆಗಳು. ಇಲ್ಲಿ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳನ್ನು ಜಿಗುರಟ್ ಅಂತ ಕರೀತಿದ್ರು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. 6ನೇ ಪ್ರಶ್ನೆ, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ ದೊರೆ? ಹಮ್ಮುರಬಿ, ನೆಬುಕಡ್ನೆಜರ್, ಶಿಯಾಂಗ್ ಟಿ, ಟೊಲಾಮಿ. ಇಲ್ಲಿ ಚೀನಾದ ಮಹಾಗೋಡೆಯನ್ನು ಕಟ್ಟಿದವರು ಶಿಯಾಂಗ್ ಟಿ. ಆಪ್ಷನ್ ಸಿ ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಒಲಿಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿವೆ? ಸಾಮಾನ್ಯವಾಗಿ ಒಲಿಂಪಿಕ್ ನಾಗರಿಕತೆಗಳು ಗ್ರೀಕ್ ನಾಗರಿಕತೆಯ ಕೊಡುಗೆಯಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆ, ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಹೀಗೆ ಕರೆಯುತ್ತಿದ್ದರು? ಪೆಟ್ರಿಷಿಯನ್ನರು, ಫ್ಲೇವಿಯನ್ನರು, ಹೀರೋಸ್, ಗ್ಲ್ಯಾಡಿಯೇಟರ್. ಇಲ್ಲಿ ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲ್ಯಾಡಿಯೇಟರ್ಗಳು ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. 9ನೇ ಪ್ರಶ್ನೆ, ಇಂಕಾ ನಾಗರಿಕತೆಯು ಈ ಭಾಗಗಳನ್ನು ಆವರಿಸಿತ್ತು? ಪೆರು, ಚಿಲಿ ಮಾತ್ರ, ಚಿಲಿ, ಅರ್ಜೆಂಟೈನಾ ಮಾತ್ರ, ಪೆರು, ಚಿಲಿ, ಇಕ್ವೆಡೋರ್ ಮಾತ್ರ, ಪೆರು, ಚಿಲಿ, ಇಕ್ವೆಡೋರ್, ಅರ್ಜೆಂಟೈನಾ ಮಾತ್ರ. ಇಲ್ಲಿ ಆಪ್ಷನ್ ಡಿ ಪೆರು, ಚಿಲಿ, ಇಕ್ವೆಡೋರ್, ಅರ್ಜೆಂಟೈನಾ ಮಾತ್ರ ಸರಿಯಾದಂತಹ ಉತ್ತರ. 10ನೇ ಪ್ರಶ್ನೆ, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು? ವೇದಗಳು, ಬ್ರಾಹ್ಮಣಕಗಳು, ಷಡ್ದರ್ಶನಗಳು, ಅರಣ್ಯಕಗಳು. ಇಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭ ಷಡ್ದರ್ಶನಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು? ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ನ್ಯಾಯ. ಆಪ್ಷನ್ ಬಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಶಾಂತಿ. ಆಪ್ಷನ್ ಸಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಕರುಣೆ. ಆಪ್ಷನ್ ಡಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇಲ್ಲಿ ಜೈನ ಧರ್ಮದಲ್ಲಿ
ಈ ಪಂಚ ಪ್ರತಿಜ್ಞೆಗಳನ್ನು ಡಿ ಆಪ್ಷನ್ ಸರಿಯಾದ ಉತ್ತರ. 12ನೇದು, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಎ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆವನದಲ್ಲಿ ಮಾಡಿದನು. ಹೇಳಿಕೆ ಬಿ, ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಎ ಸರಿಯಾಗಿದೆ, ಆದರೆ ಬಿ ತಪ್ಪಾಗಿದೆ. ಬಿ ಸರಿಯಾಗಿದೆ, ಆದರೆ ಎ ತಪ್ಪಾಗಿದೆ. ಎ ಮತ್ತು ಬಿ ಎರಡೂ ಸರಿಯಾಗಿದೆ, ಎ ಮತ್ತು ಬಿ ಎರಡೂ ತಪ್ಪಾಗಿದೆ. ಇಲ್ಲಿ ಎ ಮತ್ತು ಬಿ ಎನ್ನುವ ಎರಡೂ ಹೇಳಿಕೆಗಳು ಸರಿಯಾಗಿದೆ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಇನ್ನು 13ನೇ ಪ್ರಶ್ನೆ, ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ. ಸಾಮಾನ್ಯವಾಗಿ ಶಾಸನಗಳ ಪಿತಾಮಹ ಅಂತ ಅಶೋಕ ರಾಜನನ್ನು ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಕುಶಾನರ ಪ್ರಸಿದ್ಧ ರಾಜ ಕನಿಷ್ಕ ಶಕಯುಗಕ್ಕೆ ನಾಂದಿ ಹಾಡಿದ್ದು. ಇಲ್ಲಿ ಶಾಲಿಯನ ಶಕ 58ರಲ್ಲಿ ಕೊಟ್ಟಿದ್ದಾರೆ, 68ರಲ್ಲಿ, 78ರಲ್ಲಿ, 88ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಶಾಲಿಯನ ಶಕ 78ರಲ್ಲಿ ಕುಶಾನರ ಪ್ರಸಿದ್ಧ ರಾಜ ಕನಿಷ್ಕ ಶಕಯುಗಕ್ಕೆ ನಾಂದಿ ಹಾಡ್ತಾನೆ. 15ನೇ ಪ್ರಶ್ನೆ, ಕೆಳಗಿನವರಲ್ಲಿ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ಮತ್ತು ಗಣಿತಜ್ಞರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ. ಈ 4ರಲ್ಲಿ ಉಪ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ಅದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಧನ್ವಂತರಿ, ಚರಕ, ಸುಶ್ರುತ ಮತ್ತು ಆರ್ಯಭಟ ಇವು 4 ಜನ ಉತ್ತರ ಕಾಲದಲ್ಲಿದ್ದರಿಂದ ಆಪ್ಷನ್ ಡಿ ಸರಿಯಾದಂಥ ಉತ್ತರ. 16ನೇ ಪ್ರಶ್ನೆ, ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ವರ್ಧನರು ಪುಷ್ಯಭೂತಿ, ಶಾತವಾಹನರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀಗುಪ್ತ, ಸಿಮುಖ, ದಂತಿದುರ್ಗ, ಗೌತಮೀಪುತ್ರ, ಶಾತಕರ್ಣಿ. ಇಲ್ಲಿ ಶಾತವಾಹನರಲ್ಲಿ ಸಿಮುಖ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಈ ಕೆಳಗಿನ ನಕ್ಷೆಯು ಸಂಬಂಧಿಸಿರುವ ಸಾಮ್ರಾಜ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಶೇಡೆಡ್ ಏರಿಯಾದಲ್ಲಿ ಕೊಟ್ಟಿದ್ದಾರೆ. ಮೌರ್ಯ ಸಾಮ್ರಾಜ್ಯ, ಕುಶಾನ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ ಮತ್ತು ವರ್ಧನ ಸಾಮ್ರಾಜ್ಯ. ಇಲ್ಲಿ ಈ ಒಂದು ಶೇಡೆಡ್ ಪ್ರದೇಶದಲ್ಲಿರುವಂಥದ್ದು ಗುಪ್ತ ಸಾಮ್ರಾಜ್ಯದ ಪ್ರದೇಶ ಆಗತ್ತೆ. 18ನೇ ಪ್ರಶ್ನೆ, ಕೆಳಗಿನ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು. ಕಾಲಾನುಕ್ರಮದ ಜೋಡಣೆಯನ್ನು ಕೇಳ್ತಾರೆ, ಹಾಗಾಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಅಂತ ಕೊಟ್ಟಿದ್ದಾರೆ. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು. ಚಾಲುಕ್ಯರು, ಕದಂಬರು, ಗಂಗರು, ರಾಷ್ಟ್ರಕೂಟರು. ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ಗಂಗರು. ಇಲ್ಲಿ ಆಪ್ಷನ್ ಎ ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಇವು ಸರಿಯಾದಂಥ ಉತ್ತರ. ಇನ್ನು 19ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅರ್ಥೈಸಿಕೊಂಡು ಉತ್ತರಿಸಿರಿ. ಪ್ರತಿಪಾದನೆ ಎ, ಗಂಗರು ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಅದಕ್ಕೆ ಸಮರ್ಥನೆ, ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು. ಇದಕ್ಕೆ ಸರಿಯಾದಂಥ ಉತ್ತರ ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ, ಆದರೆ ಅದಕ್ಕೆ ಸಮರ್ಥನೆ ಏನಾಗಿದೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಎಯನ್ನು ನಾವಿಲ್ಲಿ ಚಾಯ್ಸ್ ಮಾಡಬೇಕು. ಆಮೇಲೆ 20ನೇ ಪ್ರಶ್ನೆ, ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು. ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು ಗಂಗರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಕಲ್ಯಾಣಿ ಚಾಲುಕ್ಯರು. ಇಲ್ಲಿ ಬಾದಾಮಿ ಚಾಲುಕ್ಯರು ಕರ್ನಾಟಕ ಎಂಬ ಹೆಸರನ್ನು ಕೊಡ್ತಾರೆ. 21ನೇ ಪ್ರಶ್ನೆ, ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಪ್ರಸಿದ್ಧ ಅರಸ. ಶಿವಸ್ಕಂದವರ್ಮ, ಮಹೇಂದ್ರವರ್ಮ, 1ನೇ ನರಸಿಂಹವರ್ಮ, ನಂದಿವರ್ಮ. ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವರು 1ನೇ ನರಸಿಂಹವರ್ಮ. ಆಪ್ಷನ್ ಸಿ ಸರಿಯಾದ ಉತ್ತರ. 22ನೇ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ.
ಇಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಸುಲೇಮಾನ್. ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ನು 23ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಿರುವುದು. ರನ್ನ, ನಯಸೀನ, ಬಿಲ್ಲಣ, ವಿಜ್ಞಾನೇಶ್ವರ ಅಂತ ಕೊಟ್ಟಿದ್ದಾರೆ. ವಿಜ್ಞಾನೇಶ್ವರ ಚರಿತ. ಇಲ್ಲಿ ಧರ್ಮಾಮೃತ, ಗದಾಯುದ್ಧ, ಮಿತಾಕ್ಷರ, ವಿಕ್ರಮಾಂಕ, ದೇವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನನ್ನು ನೀವು ಟಿಕ್ ಮಾಡಬೇಕು. ಇಲ್ಲಿ ರನ್ನ ಇಲ್ಲಿ ಏನಾಗುತ್ತೆ, ಗದಾಯುದ್ಧ ಆಗುತ್ತೆ. ಇದನ್ನು ಒಂದೇ ತಗೊಳ್ಳಿ ಅಂತ ತಗೊಳ್ಬೇಕು. ಆಮೇಲೆ ನಯಸೇನ, ಧರ್ಮಾಮೃತ, ಇದು ಬಿ ಆಗುತ್ತೆ. ಬಿಲ್ಲಣ, ವಿಕ್ರಮಾಂಕ, ದೇವ, ಇಲ್ಲಿ ಏನಾಗುತ್ತೆ, ಸಿ ಆಗುತ್ತೆ. ಆಮೇಲೆ ವಿಜ್ಞಾನೇಶ್ವರ ಚರಿತ, ಇಲ್ಲಿ ಮಿತಾಕ್ಷರ, ಇದು ಡಿ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 24ನೇ ಪ್ರಶ್ನೆ. ಚೋಳರ ಗ್ರಾಮಾಡಳಿತದ ಗ್ರಾಮ ಸಭೆಯ ಸದಸ್ಯರನ್ನು ಹೀಗೆ ಕರೆಯುತ್ತಿದ್ದರು. ಊರುಗಳು, ಪೆರುಗಳು, ಪೆರುಮಕ್ಕಳ್, ಊರ್ಮಕ್ಕಳ್. ಇಲ್ಲಿ ಪೆರುಮಕ್ಕಳ್ ಅಂತ ಕರೀತಿದ್ರು. ಆಪ್ಷನ್ ಸಿ ಸರಿಯಾದ ಉತ್ತರ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದು. ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಜ 3ನೇ ಕೃಷ್ಣ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದ ರಾಜ 6ನೇ ವಿಕ್ರಮಾದಿತ್ಯ. ತಂಜಾವೂರಿನ ಬೃಹದೇಶ್ವರ ದೇವಾಲಯ ನಿರ್ಮಿಸಿದ ರಾಜ 1ನೇ ರಾಜೇಂದ್ರ ಚೋಳ. ಇಲ್ಲಿ ಸರಿಯಾದಂಥ ಉತ್ತರ ಬೇಲೂರಿನ ಚೆನ್ನಕೇಶ್ವರ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. ಆಪ್ಷನ್ ಎ ಸರಿಯಾದ ಉತ್ತರ. 26ನೇ ಪ್ರಶ್ನೆ. ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ. ಗ್ರೀಕ್ ಮತ್ತು ಅರಾಮಿಕ್. ಪ್ರಾಕೃತ ಮತ್ತು ಸಂಸ್ಕೃತ. ಪಾಲಿ ಮತ್ತು ಅರಾಮಿಕ್. ಗ್ರೀಕ್ ಮತ್ತು ಪ್ರಾಕೃತ. ಅಶೋಕ ಶಾಸನಗಳನ್ನು ಗ್ರೀಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿ ಬರೆಯಲಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. 27ನೇ ಪ್ರಶ್ನೆ. ಇದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ಕರ್ನೂಲ್, ಭಿಂಬೆಟ್ಕ, ಹುಣಸಗಿ, ಅಕ್ಕಲ್ಕೋಟ್. ಇಲ್ಲಿ ಆಪ್ಷನ್ ಬಿ ಭಿಂಬೆಟ್ಕ ಸರಿಯಾದಂಥ ಉತ್ತರ. ಇನ್ನು 28ನೇ ಪ್ರಶ್ನೆ. ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ. ಇದು ಬೇಟೆಯ ಕೌಶಲ್ಯ ಇರುವಂಥದ್ದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ ಕಾಣಬಹುದಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. 29ನೇ ಪ್ರಶ್ನೆ. ಕರ್ನೂಲ್ ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು. ಬೆಳಕಿನ ಮೂಲವಾಗಿ, ಮಾಂಸವನ್ನು ಬೇಯಿಸಲು, ಕಾಡು ಪ್ರಾಣಿಗಳನ್ನು ಹೆದರಿಸಲು, ಮೇಲ್ಕಾಣಿಸಿದ ಎಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಡಿ ಮೇಲ್ಕಾಣಿಸಿದ ಎಲ್ಲ ಉಪಯೋಗಗಳನ್ನು ಕರ್ನೂಲ್ ಗುಹೆಗಳಲ್ಲಿ ಕಂಡುಬರ್ತದೆ. 30ನೇ ಪ್ರಶ್ನೆ. ಭಾರತದಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಇದಾಗಿದೆ. ಸೂಕ್ಷ್ಮ ಶಿಲಾಯುಗ ಲಿಂಗಸುಗೂರು, ಚಿರಣ್, ಮೆಹರ್ಗರ್, ಕುಲ್ಟಿಮಾ ಕೊಟ್ಟಿದ್ದಾರೆ. ಇಲ್ಲಿ ಲಿಂಗಸುಗೂರು ಸರಿಯಾದ ಉತ್ತರ. ಸೂಕ್ಷ್ಮ ಶಿಲಾಯುಗದ ದನಗಾಯಿಗಳು ವಾಸವಾಗಿದ್ದ ಸ್ಥಳ ಬುರ್ಝೋಮ್, ಪಿಕ್ಲಿ ಹಾಲ್, ಮಹರ್ಗರ್, ಕಿಲ್ಗುಲ್ ಮೊಹಮ್ಮದ್. ಇಲ್ಲಿ ಸೂಕ್ಷ್ಮ ಶಿಲಾಯುಗವನ್ನು ನೀವು ಪಿಕ್ಲಿ ಹಾಲ್ನಲ್ಲಿ ಕಾಣ್ಬೋದು. ಪ್ರಮುಖ ಹವಾಮಾನ ಬದಲಾವಣೆಯು ಈ ಯುಗದಲ್ಲಿ ಜರುಗಿತು. ಪಾಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್. ಇವುಗಳಲ್ಲಿ ಯಾವುದು ಅಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟಮೊದಲ ಪ್ರಾಣಿ. ನಾಯಿ, ಆಡು, ಹಂದಿ, ಕುದುರೆ. ಸರಿಯಾದ ಉತ್ತರ ನಾಯಿ. ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದ ಯುಗ. ಇಲ್ಲಿ ತಾಮ್ರ ಮತ್ತು ಕಲ್ಲಿನ ಆಯುಧಗಳನ್ನು ಎರಡೂ ಸಲ ಬಳಸಿದಂತಹ ಯುಗವನ್ನು ನಾವು
ಮೈಕ್ರೋಲಿಥಿಕ್ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ಇಂಡೋ ಯುರೋಪಿಯನ್ ಭಾಷೆಗಳು, ಏಷ್ಯನ್ ಭಾಷೆಗಳು, ಟಿಬೇಟೋ ಬರ್ಮನ್ ಭಾಷೆಗಳು, ದ್ರಾವಿಡಿಯನ್ ಭಾಷೆಗಳು. ಸಾಮಾನ್ಯವಾಗಿ ಕನ್ನಡ ಭಾಷೆ ದ್ರಾವಿಡಿಯನ್ ಭಾಷೆಗಳ ವರ್ಗಕ್ಕೆ ಕುಟುಂಬಕ್ಕೆ ಸೇರ್ತದೆ. ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರುತ್ತವೆ. ಒಂದನ್ನು ಸಮರ್ಥನೆ ಎ ಎಂದು ಲೇಬಲ್ ಮಾಡಲಾಗಿದೆ, ಇನ್ನೊಂದು ಕಾರಣ ಆರ್ ಎಂದು. ನೀವು ಈ 2 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು. ಸಮರ್ಥನೆ: ಶಾಸನಗಳು ಒಂದು ನಿರ್ದಿಷ್ಟ ಅವಧಿಯ ಜೀವಂತ ಸತ್ಯಧಾರಕಗಳಾಗಿವೆ. ಅವುಗಳು ನಮಗೆ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮತ್ತು ಆ ಅವಧಿಯ ಇತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಕಾರಣ ಆರ್: ಮೌರ್ಯ ಚಕ್ರವರ್ತಿ ಅಶೋಕನು ಬರೆದ ಶಾಸನವು ನಮ್ಮ ದೇಶದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ. ಈಗ ಇಲ್ಲಿ ನಾವು ಆಪ್ಷನನ್ನು ನೋಡಬೇಕು. ಎ ಮತ್ತು ಆರ್ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣ ಆರ್ ಆಗಿದೆ. ಕರೆಕ್ಟ್ ಇದೆ, ಇದು ಉತ್ತರ. ಮೂವತ್ತೇಳನೇ ಪ್ರಶ್ನೆ. ಇತಿಹಾಸ ಪೂರ್ವಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಹೀಗೆ ಕರೆಯಲಾಗುತ್ತದೆ: ಪುರಾತತ್ವಶಾಸ್ತ್ರಜ್ಞ, ನಾಣ್ಯಶಾಸ್ತ್ರಜ್ಞ, ಕ್ಯಾಲಿಗ್ರಾಫಿಸ್ಟ್, ಕಾರ್ಟೋಗ್ರಾಫಿಸ್ಟ್. ಪುರಾತತ್ವ ಶಾಸ್ತ್ರಜ್ಞ ಅಂತ ಕರೀತಾರೆ. ಇನ್ನು 38ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ವಿಟಾಸ್ತಾ, ಅಸಿಕ್ನಿ, ಪುರುಷ್ನಿ, ವಿಪಾಶಾ, ಶುತುದ್ರಿ, ಝೀಲಂ, ಜನಾಬ್, ರವಿ, ಬಿಯಾಸ್, ಸೆಟ್ಲೆಚ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಇದಕ್ಕೆ ಸೂಕ್ತವಾದ ಹೊಂದಿಸಿ ಬರೀಬೇಕಾಗುತ್ತೆ, ಆಯ್ಕೆ ಮಾಡಬೇಕು. ಇಲ್ಲಿ 1ನೇ ಆಯ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಅಂದರೆ ವಿಟಾಸ್ತಾ, ಝೀಲಂ, ನೆಕ್ಸ್ಟು ಅಸಿಕ್ನಿ, ಜನಾಬ್, ಪುರುಷ್ನಿ, ರವಿ, ವಿಪಾಶಾ, ಬಿಯಾಸ್, ಶತುದ್ರಿ, ಸೆಟ್ಲೇಜ್ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಆಯ್ಕೆ ಮಾಡಬೇಕು. ಒಂಬತ್ತನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರುತ್ತವೆ. ಒಂದನ್ನು ಸಮರ್ಥನೆ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಎಂದು. ನೀವು 2 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು. ಸಮರ್ಥನೆ ಎ: ಚಿತ್ರಲಿಪಿಗಳು ಇದು ಸಾಂಕೇತಿಕ ಭಾಷೆಯಾಗಿತ್ತು. ಇದು ಸಣ್ಣ ರೇಖಾಚಿತ್ರಗಳನ್ನು ಒಳಗೊಂಡಿದೆ. ಕಾರಣ ಮೆಸೊಪೊಟೇಮಿಯನ್ನರು ಬರವಣಿಗೆಯ ಕಲೆಯಲ್ಲಿ ಕರಗತರಾಗಿದ್ದರು. ಇದಕ್ಕೆ ನಾವು ನೋಡೋದಾದರೆ ಎ ಸರಿಯಾಗಿದೆ, ಆದರೆ ಆರ್ ಏನಾಗಿದೆ, ತಪ್ಪಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈ ನದಿಯನ್ನು ಚೀನಾದ ದುಃಖದ ನದಿ ಎಂದು ಪರಿಗಣಿಸಲಾಗಿದೆ. ಇದು ತುಂಬ ಸುಲಭದ ಪ್ರಶ್ನೆ. ಚೀನಾದ ದುಃಖದ ನದಿ ಹ್ಯಾಂಗೋ ನದಿಯನ್ನು ದುಃಖದ ನದಿ ಅಂತ ಕರೀತಾರೆ. 41ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ 6 ದರ್ಶನಗಳು ಆಗ್ತವೆ. 42ನೇ ಪ್ರಶ್ನೆ. ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಆಸ್ತೇಯ ಎಂದರೆ? ಆಸ್ತೇಯ ಎಂದರೆ ಕದಿಯಬಾರದು. ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗ್ತದೆ. 43ನೇ ಪ್ರಶ್ನೆ. ಮಹಾವೀರನ ಪ್ರಕಾರ ತ್ರಿರತ್ನಗಳು ಯಾವುದು ಅಂತ ಕೇಳಿದ್ದಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಇದನ್ನು ನಾವು ಏನಾದರೂ ಕರಿತೇವೆ, ತ್ರಿರತ್ನಗಳು ಅಂತ ಕರಿತೇವೆ.
44ನೇ ಪ್ರಶ್ನೆ, ಕುಶಾನರ ಆಡಳಿತದ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಮಹಾಯಾನ ಪಂಥ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಾಮಿಹಿರ ಕೊಟ್ಟಿದ್ದಾರೆ. ಈ ಕಡೆ ವೈದ್ಯಕೀಯ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ, ಶಸ್ತ್ರಚಿಕಿತ್ಸಕ, ಗಣಿತಜ್ಞ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೊಟ್ಟಿದ್ದಾರೆ. ಇದು ಸುಲಭವಾದ ಪ್ರಶ್ನೆ, ನೀವು ಮಾಡ್ಬೋದು. ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮಹ ಆಗುತ್ತಾರೆ, ಹಾಗಾಗಿ ಇದು ಒಂದನೇದಾಯಿತು. ಆಮೇಲೆ ಚರಕ ವೈದ್ಯಕೀಯ ವಿಜ್ಞಾನಿ ಎರಡನೇದಾಯಿತು. ನೆಕ್ಸ್ಟ್ ಇಲ್ಲಿ ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಎಸ್, ಚರಕ ವೈದ್ಯಕೀಯ ವಿಜ್ಞಾನಿ ಕರೆಕ್ಟ್ ಇದೆ. ನೆಕ್ಸ್ಟು ಸುಶ್ರುತ ಶಸ್ತ್ರಚಿಕಿತ್ಸಕ, ಆರ್ಯಭಟ ಖಗೋಳ ಶಾಸ್ತ್ರಜ್ಞ, ಇಲ್ಲಿ ಆರ್ಯಭಟ ಗಣಿತಜ್ಞ ಆಗ್ತಾನೆ, ಸರಿ ಇದೆ, ಇದು ನಾಲ್ಕನೇದು. ವರಾಮಿಹಿರ ಖಗೋಳ ಶಾಸ್ತ್ರಜ್ಞ ಆಗ್ತಾನೆ, ಐದನೇದು. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ. ಇಲ್ಲಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಮುಗಿಯುತ್ತವೆ. ಮುಂದಿನ ಸಂಚಿಕೆಯಲ್ಲಿ ನಾನು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.